ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಶಿವಣ್ಣ, ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೇಳು ಮಲೆ, ಈ ಸಿನಿಮಾದ ಹಿಂದೆ ದಿಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಫಾರ್ ಶೋರ್. ಡೇ ಆ್ಯಂಡ್ ನೈಟ್ ಅಂತ ಕೆಲಸ ಮಾಡ್ತಿದ್ರು. ಇವ್ರ ಮನೆಗೇನೆ ಬರ್ತಾ ಇರಲಿಲ್ಲ ಈ ಶೂಟಿಂಗ್ ಟೈಮಲ್ಲಿ. ಸೊ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ರಾನಾ ಆ್ಯಂಡ್ ಪ್ರಿಯಾಂಕ, ನೀವಿಬ್ಬರು ತುಂಬ ಕ್ಯೂಟಾಗಿ ಕಾಣ್ತೀರಾ ಜೊತೆ. ಬೋತ್ ಆಫ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಪುನೀತ್ ಸರ್, ಆಲ್ ದ ಬೆಸ್ಟ್ ಸರ್. ಸೊ ನಾನು ಆ್ಯಸ್ ಅನ್ ಆಡಿಯನ್ಸ್ ಈ ಸಿನಿಮಾ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಬಂಗಾರ. ಸೊ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ರಿಗೂ ನಮಸ್ತೆ. ಮಾಧವಿ ಮಿತ್ರರಿಗೆ, ಶಿವಣ್ಣಗೆ, ಪ್ರೇಮ್ ಸರ್ಗೆ ಎಲ್ರಿಗೂ ನಮಸ್ತೆ. ನಾನು ಸಿನಿಮಾ ಬಗ್ಗೆ ಏನು ಮಾತಾಡೋದಿಲ್ಲ ಯಾಕಂದರೆ ಟೀಸರ್ ನೋಡಿರ್ತೀರ, ಅದರದೇ ಒಂದು ಒಪಿನಿಯನ್ ನಿಮ್ಮಲ್ಲೇ ಗೊತ್ತಿರುತ್ತೆ. ಸಿನಿಮಾನು ನೀವು ನೋಡಿದ್ಮೇಲೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತರುಣ್ ಸರ್ ಇದುವರೆಗೂ ನನಗೇನೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಅವೆಲ್ಲನೂ ಪ್ರೂವ್ ಮಾಡ್ಕೊಂಡಿದ್ದೀನಿ. ಒಂದು ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳ್ತೀನಿ ಸಾಂಗಲ್ಲಿ ಕೊಟ್ಟಿದ್ದು, ಒಂದು ಅವಕಾಶ ಕೊಟ್ಟಿದ್ರು, ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟು ಕಾಟೇರದಲ್ಲಿ ವರ್ಕ್ ಮಾಡಿದೆ, ಅದರಲ್ಲೂ ಒಂದು ರೈತರ ಸಾಂಗ್ ಬರ್ತಿದ್ರು, ಅದು ತುಂಬ ಚೆನ್ನಾಗಿತ್ತು. ಈಗ ಸಿನಿಮಾ ನಿರ್ದೇಶನದ ಅವಕಾಶನೂ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ನನ್ನ ಪ್ರಯತ್ನ ಮೀರಿ ಅದನ್ನು ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಅದನ್ನು ಪ್ರೂವ್ ಮಾಡ್ಕೋತೀನಿ ಅಂತ ತರುಣ್ ಸರ್ಗೆ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಾನು ಶಿವಣ್ಣ ಬಗ್ಗೆ ಮಾತಾಡ್ಬೇಕು. ನಾವೆಲ್ಲೂ ಶಿವಣ್ಣ ಸರ್ ಸಿನಿಮಾನ ನೋಡಿಕೊಂಡೇ ಬೆಳೆದಿದ್ದು. ನಮ್ಮ ಮನೇಲೆಲ್ಲ ಅಣ್ಣವ್ರ ಫ್ಯಾನ್ಸು. ನಾನು ಪುನೀತ್ ಅಂತ ಇಟ್ಟಿದ್ದು ಯಾವುದೇ ಜಾತಕ ನೋಡಿ ಅಲ್ಲ, ಪುನೀತ್ ಸರ್ ಹೆಸರನ್ನೇ ಇಡಬೇಕು ಅಂತ ನನಗೆ ಅಮ್ಮ ಇಟ್ಟಿದ್ದು. ಯಾಕೆಂದರೆ ಅಮ್ಮ ಬಂದು ಅಣ್ಣವ್ರು ತುಂಬ ದೊಡ್ಡ ಫ್ಯಾನು. ಅಣ್ಣವ್ರು ತೀರೋದಾಗ ನಾವು ಅಮ್ಮ ಒಂದು 3 ದಿನ ಮನೇಲಿ ತುಂಬ ಹತ್ತಿದೆ. ನಾವೆಲ್ಲ ಚಿಕ್ಕ ಮಕ್ಳು ಅವಾಗ. ಅಂದರೆ ನಾವು ನಮ್ಗೆ ಆವಾಗ ಇದ್ದಿದ್ದು ನಾಲೆಡ್ಜ್ ಏನಂದರೆ ಸಿನಿಮಾದವರು ಸತ್ರ ಇಷ್ಟೊಂದು ಯಾಕೆ ಹೇಳ್ತಾರೆ ಅನ್ನೋ ಥರದ್ದು ಇರ್ತಿತ್ತು ನಮಗೆ. ಆಮೇಲೆ ಗೊತ್ತಾಗಿದೆ ಅದೊಂದು ದೊಡ್ಡ ಅಣ್ಣವ್ರು ಅನ್ನೋದೊಂದು ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಎಮೋಷನ್ ಅಂತ ಆಮೇಲೆ ನಮಗೆ ಗೊತ್ತಾಗಿದ್ದು. ಈಗಲೂ ಕೂಡ ನಾನು ನನಗೆ ಒಂದು ಬುದ್ಧಿ ಬಂದಾಗಿಂದ ನೋಡ್ಕೊಂಡು ಬೆಳೆದ್ರೆ ಅಣ್ಣವ್ರ ಸಿನಿಮಾ ನೋಡಿದಾಗೆಲ್ಲ ನಾವು ಎಮೋಷನ್ ಆಗ್ತೀವಿ, ಶಿವಣ್ಣವ್ರು ನೋಡಿದಾಗ ಎಮೋಷನ್ ಆಗ್ತೀವಿ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮನೇಲಿ ನಮ್ಮದು ಯಾವುದೋ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ ನಾವು ಯಾರೂ, ನಾವು ಬೇರೆ ರೈತ ಜನ ಈ ಥರದ್ದೆಲ್ಲ ಇದ್ದಿದ್ದು. ಅಮ್ಮ ಅಣ್ಣವರಿಂದ ನನಗೆ ಅಪ್ಪು ಸರ್ ಹೆಸರು ಇಟ್ಟದಕ್ಕೆ ನಾನು ಈ ಸಿನಿಮಾಗೆ ಬಂದೇನೋ ಅಂತ ಅನ್ಕೋತೀನಿ. ಹಾಗೆ ತುಂಬ ಥ್ಯಾಂಕ್ಸ್ ಸರ್. ಈ ಪ್ರೇಮ್ ಸರ್ ನಮ್ಮೂರು, ನಾವು ಮಂಡ್ಯದವರೇ. ಪ್ರೇಮ್ ಸರ್ದು ಒಂದು ಜೋಗಿ ಸಿನಿಮಾ ರಿಲೀಸ್ ಆದಾಗ ಜೋಗಿ ಜಾತ್ರೆ ಅಂತ ಮಂಡ್ಯದಲ್ಲಿ ನಡೀತು. ನಾವು ಇನ್ನೂ ಓದ್ತಾ ಇದ್ವಿ ಅವಾಗ. ನಮ್ಮದು TVS ಕಾಲೇಜು ಎದುರುಗಡೆನೇ ಥಿಯೇಟರ್, ಗುರುಶ್ರೀ ಥಿಯೇಟರ್. ನಾವು ಪ್ರತಿದಿನ ಕಾಲೇಜಿಗೆ ಬಂದು ಗೇಟ್ ಹತ್ರ ಡಿಸೈಡ್ ಮಾಡ್ತಿತ್ತು ಸಿನಿಮಾಗೆ ಹೋಗೋದಾ ಅಥವಾ ಕಾಲೇಜ್ಗೆ ಹೋಗೋದಾ ಅನ್ನೋ ಥರ. ಆ ಥರದ್ದೊಂದು ಸಿನಿಮಾ ಇದೆ ನಮಗೆ. ತುಂಬ ಸಲ ಸಿನಿಮಾ ನೋಡಿ ಜೋಗಿ ಸಿನಿಮಾನ. ಅದು ಮಾರ್ನಿಂಗ್ ಶೋನೇ ವರಮಹಾಲಕ್ಷ್ಮಿ ಹಬ್ಬದ ದಿನ ರಿಲೀಸ್ ಮಾಡಿದರು. ಮನೆಗೆ ಹಣ್ಣು ತಗೊಬರ್ತೀವಿ ಅಂತೇಳಿ ಸಿನಿಮಾ ಹೋಗ್ಬಿಟ್ಟು ಬಂದು ಚೆನ್ನಾಗಿ ಓಡಿಸ್ಕೊಂಡು ಈ ಥರದ್ದೆಲ್ಲ ನೆನಪುಗಳು ನಮಗಿದೆ. ಹಾಗಾಗಿ ಈ ಥರ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ನೆನಪುಗಳು ಇವತ್ತು ಇಬ್ಬರು ದಿಗ್ಗಜರು ನಮ್ಮ ಸಿನಿಮಾದೊಂದು ಟೀಸರ್ ಲಾಂಚ್ ಬಂದಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದೇ ನನ್ನ ಪುಣ್ಯ ಅಂತ ಅನ್ಕೋತಿದ್ದೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಷ್ಟೇ. ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಅಂದರೆ ನೈಟ್ ಶೂಟೇ ಮಾಡಿದ್ವಿ. ಬಟ್ ಕಷ್ಟಪಟ್ಟಿರೋದಕ್ಕಿಂತ ಎಲ್ಲರೂ ನಾಗಭರಣ ಸರ್ ಇಂದ ಹಿಡಿದು ಎಲ್ಲರೂ ಕೂಡ ಇಷ್ಟಪಟ್ಟೆ ಸಿನಿಮಾ ಮಾಡಿದ್ವಿ ನಾವು. ತುಂಬ ಇಷ್ಟ ಆಗಿದೆ ಎಲ್ರಿಗೂ, ಅಷ್ಟೇ ಎಂಜಾಯ್ ಮಾಡಿಕೊಂಡೇ ಮಾಡಿದ್ವಿ. ಹಾಗಾಗಿ ಸಿನಿಮಾದಲ್ಲಿ ಯಾರು ಕೂಡ ನಮಗೆ ಸಮಸ್ಯೆ ಕೊಡದೆ ಏನು ಡಿಲೇ ಆಗಿದೆ, ಇನ್ಕ್ಲೂಡಿಂಗ್ ತರುಣ್ ಸರ್. ಹೇಗೆ ಅಂದರೆ ನಾನು ವರ್ಕ್ ಮಾಡೋದಾಗಿಂದನೋ ಅಥವಾ ಪ್ರೊಡ್ಯೂಸರ್ ಅಂತ ನೋಡ್ಕೊಂಡು ಬಂದಿದ್ದೀವಿ. ಸಿನಿಮಾದಲ್ಲಿ ಆ್ಯಸ್ ಎ ಡೈರೆಕ್ಟರ್ ಏನು ನಂಬರ್ ಆಫ್ ಡೇಸ್ ಶೂಟಿಂಗ್ ಕೊಟ್ಟಿರ್ತೀವೋ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಆದರೆ ನಮ್ಮ ಸಿನಿಮಾದಲ್ಲಿ ನಮಗೆ ನಂಬರ್ ಆಫ್ ಡೇಸ್ನ ಎಕ್ಸ್ಟೆಂಡ್ ಮಾಡ್ಕೊಡ್ತಿತ್ತು ತರುಣ್ ಸರ್. ಅಂದರೆ ಅಷ್ಟು ಪ್ರೊಡಕ್ಷನ್ ನನಗೆ ಸಪೋರ್ಟ್ ಇರ್ತಿತ್ತು. ನಾವು 3 ದಿನ ಅಂತ ಒಂದು ಲೊಕೇಶನಲ್ಲಿ ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರೆ 2 ದಿನ ಅವರೇ ಎಕ್ಸ್ಟೆಂಡ್ ಮಾಡ್ಕೊಡೋದು. ಮಗ ಇದಾಗಲ್ಲ, ಇದು ರಿಸ್ಕ್ ಆಗಿಬಿಡುತ್ತೆ, ಇನ್ನೊಂದು 2 ದಿನ ಇಟ್ಕೊಂಡು ನೀಟಾಗಿ ಮಾಡಿ ಚೆನ್ನಾಗಿ ಬರುತ್ತೆ ಅನ್ನೋ ಥರದ್ದು ಅಷ್ಟು ದೊಡ್ಡ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ. ಅಂದರೆ ಇದನ್ನು ಹೇಳ್ತಿರೋದು ಅಂದರೆ ಪ್ರೊಡಕ್ಷನ್ ಇಷ್ಟು ಸಪೋರ್ಟಿವ್ ಆಗಿತ್ತು ನಮಗೆ ಅನ್ನೋ ಥರದಲ್ಲಿ. ಹಾಗಾಗಿ ಅಷ್ಟು ಸಪೋರ್ಟಿವ್ ಆಗಿದೆ ಅಂದರೆ ಅಷ್ಟು ನಂಬಿಕೆನ ನಾವು ಉಳಿಸ್ಕೊಳ್ಳೋಂಥ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.